ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಂಶವಾಹಿನಿ ಟ್ರಸ್ಟ್ ಆಶ್ರಯದಲ್ಲಿ ಸಂಪನ್ನಗೊಂಡ ಪತ್ರಿಕಾ ದಿನಾಚರಣೆ. ಕನ್ನಡ ಪತ್ರಿಕಾ ರಂಗಕ್ಕೆ 180 ವರ್ಷ ಇತಿಹಾಸವಿದೆ ಎಂದ ಪೂರ್ಣಪ್ರಜ್ಞ ಬೇಳೂರು. ಪತ್ರಿಕಾ ರಂಗದ ಮಹತ್ವ ತಿಳಿಸಿದ ಸವಿತಾ ವಾಸು. ಟ್ರಸ್ಟ್ ಕಾರ್ಯಹೆಜ್ಜೆ ದಾಖಲಿಸಿದ ರಮೇಶ್ ಹೆಗಡೆ ಗುಂಡುಮನೆ. ಓತಗೋಡು ಬ್ರಹ್ಮನ ಕೆರೆ ಪುನರುಜ್ಜೀವನ, ಶ್ರೀಗಳಿಂದ ಲೋಕಾರ್ಪಣೆ. ಯೇಸುಪ್ರಕಾಶ್ ಹೆಸರಿನಲ್ಲಿ ಕೆರೆ ಪುನರುಜ್ಜೀವನಗೊಳಿಸಿದ್ದನ್ನು ಸ್ವಾಗತಿಸಿದ ಮೂಲೆಗದ್ದೆ ಶ್ರೀಗಳು. ಈಗ ಸುದ್ದಿಯ ವಿವರ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿದ್ದು 180 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಪ್ರಸಾರವಾಯಿತು ಎಂದು ಅಂಕಣಕಾರ ಪೂರ್ಣಪ್ರಜ್ಞ ಬೇಳೂರು ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿನಲ್ಲಿ ಸೋಮವಾರ ವಂಶವಾಹಿನಿ ಟ್ರಸ್ಟ್ ಮತ್ತು ಎನ್ಎಸ್ಎಸ್ ಘಟಕದಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರಾಜೇಶ್ವರಿ ಮೇಡಮ್ ಕೇಳಿದ್ರು, ಎಷ್ಟು ಜನ ಪತ್ರಿಕೆ ಓದ್ತೀರಿ ಅಂತ. ನಾನು ಸರ್ವತ್ರಕ್ಕೂ ಹೇಳಿದ್ದೆ, ಪತ್ರಿಕೆ ಓದ್ಕೊಂಡ್ಬರ್ಲಿ, ಕೊನೆ ಪಕ್ಷ ಎನ್ಎಸ್ಎಸ್ ಹುಡುಗರಾದ್ರೂ ಪತ್ರಿಕೆಗಳನ್ನ ಓದಿರ್ಲಿ ಅಂತ. ಅಷ್ಟೇ ಅಲ್ಲ, ನಮ್ಮ ಊರಿನ ಪತ್ರಿಕೆಗಳು ಎಷ್ಟಿವೆ ಅಂತ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ. ಬೇಡ, ನಮ್ಮಲ್ಲಿ ಕರ್ನಾಟಕದ ಪತ್ರಿಕೆಗಳು ಓದಿದೀರಾ ಅಂತ ಕೇಳಬೇಕು ಅನ್ಕೊಂಡಿದ್ದೆ. ಭಾರತದ ಪತ್ರಿಕೆಗಳನ್ನ ಓದ್ತೀರಾ ಅಂತ ಕೇಳಬೇಕು ಅನ್ಕೊಂಡಿದ್ದೆ. ಇಷ್ಟೆಲ್ಲ ಪ್ರಶ್ನೆಗಳು ನನ್ನ ಹತ್ರಕ್ಕಿತ್ತು. ಉತ್ತರ ಇದೆಯಾ ನಿಮ್ಮ ಹತ್ರ? ನೀವು ಓದೋದು ಯಾವುದಾದ್ರೆ ಎಲ್ಲರಿಗೂ ಕಾಂಪಿಟೇಷನ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕು ಅನ್ನೋದು ಇದೆ ಅಲ್ವಾ? ಕೊನೆ ಪಕ್ಷ IAS ಆಗ್ಬೇಕು ಅಂತ ಅಲ್ಲ, SDA FDA ಆಗ್ಬೇಕು ಅನ್ನೋದಾದ್ರೂ ಇದೆ ಅಲ್ವಾ? ಎಲ್ಲದಕ್ಕೂ ಬೇಕಾಗಿರೋದು ಯಾವುದು ಹೇಳಿ? ಪತ್ರಿಕೆಗಳೇ ತಾನೆ. ನಿಮಗೆ ಸುದ್ದಿಯನ್ನು ಕೊಡೋದಿರ್ಬೋದು, ಮಾಹಿತಿಗಳನ್ನ ಕೊಡೋದಿರ್ಬೋದು, ಮನರಂಜನೆಯನ್ನು ಕೊಡೋದಿರ್ಬೋದು, ಪದಬಂಧವನ್ನ ಕೊಡೋದಿರ್ಬೋದು, ಜ್ಯೋತಿಷ್ಯವನ್ನ ಕೊಡೋದಿರ್ಬೋದು, ವಿಜ್ಞಾನವನ್ನ ಕೊಡೋದಿರ್ಬೋದು, ಏನೆಲ್ಲ ತರಹದ ವಿಚಾರಗಳನ್ನ ಇವತ್ತಿನ ದಿನ ನಿಮ್ಮ ಮನೆಯ ಬಾಗಿಲಿಗೆ ಕೊಡ್ತಾ ಇರೋಂಥದ್ದು ಸುದ್ದಿಗಳು ಅಲ್ವಾ? ಸರಿ, ಮಂಗಳೂರು ಸಮಾಚಾರ ಪ್ರಾರಂಭಿಕ ಪತ್ರಿಕೆ ಅಂತ ಹೇಳಿದ್ರು. ಹಾಗಿದ್ದರೆ ಈ ಪ್ರಶ್ನೆಗಾದ್ರೂ ಉತ್ತರ ಕೊಡ್ಬೋದೇನ? ಯಾವಾಗ ಪ್ರಾರಂಭ ಆಯ್ತು ಅಂತಾನು ಹೇಳಿದ್ರು. ಇವತ್ತಿಗೆ ಕನ್ನಡ ಪತ್ರಿಕೋದ್ಯಮ ಪ್ರಾರಂಭ ಆಗಿ ಎಷ್ಟು ವರ್ಷಗಳಾದವು? ಪತ್ರ ಬರಹ ಅನ್ನೋದೊಂದು ಪ್ರಾರಂಭ ಆಯ್ತು. ಇದು ಹಿಂದಿನ ಕತೆ. ಪತ್ರ ಬರಹ, ಪತ್ರಿಕಾ ಬರಹ ಅಂತ ಅದು ಬದಲಾಗುವುದು. ಇತ್ತೀಚೆಗೆ ಇಲ್ಲೇನೆ ಶಿವಮೊಗ್ಗ IB ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಗ್ರಹಾರ ಬಸ್ ಸ್ಟ್ಯಾಂಡ್, ಅಲ್ಲಿ ಒಬ್ರು RMP ಡಾಕ್ಟ್ರು ಶ್ರೀನಿವಾಸ್ ಅಂತ ಅವ್ರು ತೀರೋದ್ರು. ಅವರು ತೀರಿ ಹೋಗುವ ಮೊದಲು ಎಷ್ಟನೇ ಕಾರ್ಡ್ ಬರೆದಿದ್ರು ಗೊತ್ತಾ? ಅವರ ಬದುಕಿನ ಪ್ರಾರಂಭಿಕ ಕಾರ್ಡ್ ಅನ್ನ 1 ಅಂತ ಪ್ರಾರಂಭ ಮಾಡಿದ್ದು 1,73,779ನೇ ಕಾರ್ಡ್ ಅನ್ನ ಬರೆದಿದ್ರು ಅವ್ರು ಸಾಯಕ್ಕೂ ಪೂರ್ವದಲ್ಲಿ. ಅವರು ನಿಟ್ಟೂರು ಡಾಕ್ಟರ್ ಅಂತ ತುಂಬಾ ಪ್ರಖ್ಯಾತ RMP ಡಾಕ್ಟರ್. ಅವ್ರು ಎಲ್ಲರಿಗೂ ಕೊನೆಯವರೆಗೂ ನಮ್ಮ ಮನೆಯಲ್ಲಿ ಏನ್ ಕಾರ್ಯಕ್ರಮ ಇದೆ ಅನ್ನೋದಿರ್ಬೋದು, ಅಥವಾ ನನ್ನ ಮಗ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದ ಅಂತ ಇರ್ಬೋದು, ಎಲ್ಲರಿಗೂ ಸುದ್ದಿಯನ್ನ ಕಾರ್ಡಿನ ಮೂಲಕನೇ ಕಳಿಸ್ತಾ ಇದ್ರು. 1.25 ಲಕ್ಷ ಕಾರ್ಡು. ಎಷ್ಟು ವರ್ಷಗಳಿಂದ ಎಷ್ಟು ಪದಗಳನ್ನ ಬರೆದಿರ್ಬೋದು, ಎಷ್ಟು ವಿಚಾರಗಳನ್ನ ಬರೆದಿರ್ಬೋದು, ಎಷ್ಟು ವಿಚಾರಗಳನ್ನ ಎಷ್ಟು ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಇದು ವೈಯಕ್ತಿಕ ಪ್ರಯತ್ನಗಳು. ಇನ್ನೂ ಒಂದೇನು ಗೊತ್ತಾ? ಮಂಗಳೂರು ಸಮಾಚಾರವನ್ನ ಪ್ರಾರಂಭ ಮಾಡಿದ ಅಂದಿನ ಸಂಪಾದಕ ಮೋಗ್ಲಿಂಗು. ಅವರು ಏನು ಸಂಪಾದಕೀಯ ಬರೀತಾರೆ ಗೊತ್ತಾ? ನಂಗೆ ಇವತ್ತಿಗೂ ಅದು ಪ್ರಸ್ತುತ ಅನಿಸ್ತದೆ. ಈಗ ನೀವು ಪತ್ರಿಕೆ ಓದಲ್ಲ ಅಂತ ಕೇಳಿದ್ವಿ. ಈ ದೇಶದ ಜನರಿಗೆ ತಮ್ಮ ಅಕ್ಕಪಕ್ಕದ ಪಟ್ಟಣಗಳ ಮಾಹಿತಿಯೇ ಗೊತ್ತಿಲ್ಲ.
ಹಾಗಿರುವಾಗ ದೇಶ ವಿದೇಶಗಳ ಸುದ್ದಿ ಮಾಹಿತಿಗಳು ಹೇಗೆ ತಿಳಿಯಲು ಸಾಧ್ಯ? ಇವರನ್ನೆಲ್ಲ ನಾಗರಿಕರನ್ನಾಗಿ ಮಾಡುವುದು ಹೇಗೆ? ಈ ಒಂದು ಕಾರಣಕ್ಕಾಗಿ ಈ ತರದ 10 ಪಾಯಿಂಟ್ ಅನ್ನು ಅವ್ರು ಬರೀತಾರೆ. ನನಗೆ ಆ ನಾಗರಿಕ ಅನ್ನೋ ಶಬ್ದ ತುಂಬಾ ತಟ್ಟಿದೆ. ಒಂದು ಪತ್ರಿಕೆ ಮಾಡುವ ಕೆಲಸ ನಿಮ್ಮನ್ನ ನಾಗರಿಕರನ್ನಾಗಿ ಮಾಡುವಂಥದ್ದು. ಈ ಒಂದು ಪ್ರದೇಶದ ಸುದ್ದಿ ಇರ್ಬೋದು, ಅಥವಾ ಈ ಒಂದು ರಾಜ್ಯದ ಸುದ್ದಿ ಇರ್ಬೋದು, ಅಥವಾ ಈ ಒಂದು ಅವ್ರು ಹೇಳ್ತಾರೆ, ಸೇವಕನಿಗೆ ನೀನು ಸೇವಕ, ನಿನ್ನ ಸೇವೆಯ ಕೆಲಸಗಳು ಇಂತಹದು, ಈ ಸೇವೆಯ ಕೆಲಸಗಳೆಲ್ಲ ನಿನ್ನ ಅಡಿಯಲ್ಲಿ ಬರ್ತಾವೆ ಅನ್ನೋದನ್ನ ನೀವು ಕಲಿಸಿದರೆ ಆತ ತನ್ನ ಸೇವೆಯನ್ನ ಸೂಕ್ತವಾಗಿ ಮಾಡ್ತಾನೆ, ತನ್ನದಲ್ಲದನ್ನ ವಿರೋಧಿಸುತ್ತಾನೆ ಅಂತ ಬರೀತಾರೆ. ಜನತಾ ಅಂತ ಪತ್ರಿಕೆ. ನಾವು ಬರಿತೀವಿ, ವಿದ್ಯಾರ್ಥಿಗಳೇ, ನೀವು ವಿದ್ಯಾರ್ಥಿಗಳು, ಓದುವುದೇ ನಿಮ್ಮ ಧರ್ಮ, ಹಗಲು ರಾತ್ರಿ. ನೋಡಿ, ಗುರುಕುಲ ಪದ್ಧತಿಯಲ್ಲಿ ಅದಕ್ಕಿಂತನೂ ಹೊಸ ಸಿನಿಮಾ ಕರಾಟೆ ಕಿಡ್ ನೋಡಿದೀರಾ? ಬೇಡ, 18 ಶಾವಲಿನ್ ನೋಡಿದೀರಾ? ಅವನು ವಿದ್ಯಾರ್ಥಿ ಏನ್ ಮಾಡ್ಬೇಕಾಗಿದೆ? ನೀರನ್ನು ಹೊತ್ಕೊಂಡ್ ಬರ್ಬೇಕು. ಕಾವಡಿ ಇದೆ, ಒಂದು ದೊಡ್ಡ ನೀರನ್ನ ಚೆಲ್ಲಿದ್ರೆ ಅವನಿಗೆ ಒಂದು ಬಡಿಗೆ ಬಿಡ್ತು. ಒಂದು ತೊಟ್ಟು ನೀರನ್ನ ಅವನು ನೆಲಕ್ಕೆ ಚೆಲ್ಲಿದ್ರೆ ಒಂದು ಬಡಿಗೆ ಬಿಡ್ತದೆ. ನಾನು ರಮೇಶ್ ಅಣ್ಣ ಅವ್ರು ಮಾತಾಡ್ತಾ ಇದ್ವಿ, ಇವತ್ತು ಶಾಲೆಯಲ್ಲಿ ಹೊಡೆಯಾಗಿಲ್ಲ, ಜೋರ್ ಮಾಡೋ ಆಗಿಲ್ಲ, ಅವರಿಗೆ ಏನನ್ನೂ ಹೇಳುವಾಗಿಲ್ಲ, ಓದಿ ಅಂತಾನೂ ಹೇಳುವಾಗಿಲ್ಲ. ನೀವು ಓದಕ್ ಬಂದಿದ್ದೀರಿ, ಓದ್ಬೇಕಮ್ಮ ಅಂತಾನೂ ಹೇಳುವಾಗಿಲ್ಲ. ಓದೋದು ಬಿಡೋದು ನಮ್ಮ ಇಷ್ಟ, ನೀವ್ ಯಾರು ಕೇಳೋರು ಅಂತ ನಾವು ಹಿಂದ್ಗಡೆಯಿಂದ ಮಾತಾಡ್ತೀವಿ. ಪತ್ರಿಕೆ ಅದನ್ನ ಹೇಳ್ತಾ ಇದೆ. ಪತ್ರಿಕೆ ಮೊನ್ನೆನೂ ಪ್ರಕಟಿಸ್ತು, ನೋಡಿದೀರಾ? ಸುಪ್ರೀಂ ಕೋರ್ಟು ಯಾವ ವಿದ್ಯಾರ್ಥಿ ಆಗಿದ್ದಾಗ ಕೊಟ್ಟಿರುವಂತಹ ಹೋಮ್ವರ್ಕ್ ಇರ್ಬೋದು ಅಥವಾ ಯಾವುದೇ ತರಹದ ವಿಚಾರಗಳಿರ್ಬೋದು, ಅದನ್ನ ಸೂಕ್ತವಾಗಿ ಮಾಡಿಲ್ಲ ಅಂದ್ರೆ ಅವರಿಗೆ ಏನು ಶಿಕ್ಷೆಯನ್ನು ಕೊಡುವ ಹಕ್ಕು ಯಾರಿಗಿದೆ? ಶಿಕ್ಷಕನಿಗಿದೆ ಅಂತ ಪತ್ರಿಕೆಯಲ್ಲಿ ಬಂತು. ನೋಡಿದ್ರ? ಓದಿದ್ರ? ಪರ ವಿರೋಧ ಚರ್ಚೆ ಮಾಡ್ಬೋದಾಗಿತ್ತು ನೀವು. ನಾನು ವಿಜ್ಞಾನವನ್ನು ಹೇಳ್ತಾ ಇಲ್ಲ, ನಿಮ್ಮ ಸೋಷಿಯಾಲಜಿ, ನಿಮ್ಮ ಮುಂದೆ ಏನು ನಾವು ಓದ್ತೀರಿ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ತರಹದ ಆರ್ಟ್ಸ್ ಅಥವಾ ಕಾಮರ್ಸಿನ ನಂತರದ ಸ್ಥಾನವನ್ನು ಯಾವ್ದು ಪಡ್ಕೋತೀರಿ ಅಂತ ಇರ್ಬೋದು, ಅದ್ರ ಕುರಿತಾಗಿ ಹೇಳ್ತಾ ಇದ್ದೇನೆ. ಪತ್ರಿಕೆ ನಿಮಗೆ ಪ್ರತಿ ದಿನದ ವಿಚಾರವನ್ನ ನಿಮಗೆ ಕೊಡ್ತಾ ಇದೆ. ಓದ್ಬೇಕಾಗಿದೆ, ನೋಡ್ಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಸುದ್ದಿಯಲ್ಲಿ 4 ರೀತಿಯ ಸುದ್ದಿಗಳನ್ನ ನಾವು ಹೇಳ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ, ಆಯ್ತು, ಇಲ್ಲಿ ನಮ್ಮ ಹತ್ರ ಮಾತನಾಡ್ತಾರೆ, ಬಟ್ ಎಲ್ಲೋ ಮನ್ಸಿದೆ, ಹೀಗಿದೆ, ಈ ತರದ್ದು. ನನಗೆ ಕೊನೆ ಕೇಳಿದೆ, ಅಲ್ಲ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಏನೋ ಆಕಾಶ ಬಿದ್ದಂಗೆ, ಏನಾಯ್ತು ಅಂತ. ಇಲ್ಲ ಸರ್, ನಾಳೆ LKG ನಮ್ಮ ಮಗುಗೆ ಎಕ್ಸಾಮ್ ಇದೆ, ಹೋಗಿ 15-20 ದಿವಸ ಆಯ್ತು. ABCD 4 ಅಲ್ಲಿ ಎಲ್ಲಿವರೆಗೆ ಕಲ್ತಿರೋದು 4, ಎಕ್ಸಾಮ್ ನಾಳೆ ನಡೆಯೋದು 4ರಲ್ಲಿ ಯಾರು ಕೇಳ್ತಾರೆ ಅಂತ ಗೊತ್ತಿಲ್ಲ, ಅದೇ ಟೆನ್ಷನ್. ಒಂದು ನಕ್ಕಿಲ್ಲ, ಏನ್ ಮಾಡಿಲ್ಲ, ಈ ಜೋಕ್ ಅರ್ಥ ಆಗಿಲ್ವಾ? ಅರ್ಥ ಆಯ್ತಲ್ವಾ? ಹಾಗಾಗಿ ನಿಮ್ಮ ಮೈ ಮನಗಳನ್ನ ಬಿಡಿ, ಒಳ್ಳೆ ಇದನ್ನ ಸ್ವಾದ ಮಾಡೋದಕ್ಕೆ ಸಿದ್ಧ ಆಗಿ ಅಂತ ಹೇಳ್ತಿರೋದು. ಆ ಟೆನ್ಷನ್ ಇದೆಯಲ್ಲ, ABCD 4ರಲ್ಲಿ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ, C ಕೊಡ್ತಾರೋ, B ಕೊಡ್ತಾರೋ, A ಕೊಡ್ತಾರೋ ಗೊತ್ತಿಲ್ಲ. ನಾಳೆ ಮಗು ಏನ್ ಬರೆಯುತ್ತೋ ಅಂತ ಟೆನ್ಷನ್. ಅದು ಆರಾಮ ಬರ್ಕೊಂಡು ಹೋಗುತ್ತೆ ABCD, ತುಂಬಾ ದಿನ ಆಯ್ತು ಕಲಿತಾ. ಆದ್ರೆ ಟೆನ್ಷನ್ ಹಿಂಗಿರುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಯಾವುದೇ ಬೇರೆ ಎಲ್ಲೋ ಮನಸ್ಸನ್ನಿಡದೆ ಇಲ್ಲಿರ್ತಕ್ಕಂತಹ ವಿಷಯಗಳನ್ನ ನೀವು ಆಸ್ವಾದ ಮಾಡಿ ಎನ್ನುವುದಕ್ಕಾಗಿ ಹೆಚ್ಚು ನಗುಮುಖದ ಆ ಒಂದು ಕಳೆ ನಿಮ್ಮಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಒಂದು ಜೋಕ್ ಹೇಳಿದೆ. ಅದು ಸ್ವಲ್ಪ ಲೇಟ್ ಆಗಿ ಅರ್ಥ ಆಯ್ತಾ ಏನೋ ಗೊತ್ತಿಲ್ಲ ನಿಮ್ಗೆ. ಇರ್ಲಿ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕನಾದ ಬರಹಕ್ಕೆ ಮೊದಲಿಗನವನಾರು.
ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕೂದ ಜತನೆನಿಗೆ ಮಂಕುತಿಮ್ಮ. ನಾನು ಬಹುತೇಕ ಕಾರ್ಯಕ್ರಮಗಳಿಗೆ ಹೋದಾಗ ಉಲ್ಲೇಖ ಮಾಡ್ತೇನೆ ಇದನ್ನ. ಬಹುಶಃ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ವಿಮಾನ ಕಂಡುಹಿಡಿದವರು, ರೈಲನ್ನು ಕಂಡುಹಿಡಿದವರು, ರೇಡಿಯೋ ಕಂಡುಹಿಡಿದವರು ಅಥವಾ ಬೇರೆ ಬೇರೆ ಎಲ್ಲ ಆಧುನಿಕ ಉಪಕರಣಗಳನ್ನ ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ಪಟ್ಟ ಉತ್ತರ ಕೊಡ್ತೀರಿ ನೀವು. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು. ಇಷ್ಟು ನೀವು ಪದವಿಯ ಒಂದು ವ್ಯಾಸಂಗವನ್ನ ಪೂರೈಸಿ ಬಂದಿದ್ದೀರಲ್ಲ, 1ನೇ ತರಗತಿಯಿಂದ ಇಲ್ಲಿವರೆಗೆ ಯಾವ್ದಾದ್ರೂ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಒಂದು ಸಾಲಿತ್ತ ಅಕ್ಕಿಯಲ್ಲಿ ಅನ್ನವನ್ನು ಕಂಡುಹಿಡಿದವರು ಇಂಥವನು ಈರಪ್ಪ ಇಲ್ಲ ತಿಮ್ಮಪ್ಪ ಅಂತ ಎಲ್ಲರೂ ಬಂದಿದ್ಯಾ? ಇಲ್ಲ. ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಗೊತ್ತಿಲ್ಲ. ಅಕ್ಷರದ ಬರಹಕ್ಕೆ ಮೊದಲಿಗನವನಾರು. ಇಷ್ಟು ಇವತ್ತು ನಾವು ಸಂವಹನ ಮಾಡ್ತೇವೆ, ಬರೆತೇವೆ. ಬಹುಶಃ ಅಕ್ಷರ ಇಲ್ಲದ ಬದುಕಿಲ್ಲ. ಅಂತಹ ಅಕ್ಷರವನ್ನ ಕಂಡುಹಿಡಿದವರು ಯಾರು ಅಂತ ಎಲ್ಲರೂ ಇದೆಯಾ? ಗೊತ್ತಿದೆಯಾ ನಿಮ್ಗೆ? ಯಾರು ಹೆಸರು ಹೇಳ್ತೀರಾ ಇಂಥವ್ರು ಅಕ್ಷರ ಕಂಡುಹಿಡಿದವರು ಅಂತ? ಇಲ್ಲ ಅಲ್ವಾ? ಹಾಗಾಗಿ ಅಂತಹ ಹಿಂದಿನ ಒಂದು ವಿಷಯವನ್ನ ಮರೆತರೆ ಖಂಡಿತ ಅದು ಕೃತಜ್ಞತೆ ಅಂತ ಅನ್ಸ್ಕೊಳ್ಳಲ್ಲ, ಕೃತಜ್ಞ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ 1843ಕ್ಕೆ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಸರಿನಾ? ಪತ್ರಿಕೆಯಲ್ಲಿ ಕೆಲಸ ಮಾಡೋರು. ಸೊ ಇದು ಕಲಾವಿದ, ಇದು ವಿಶೇಷ. ಹಾಗಾಗಿ ವೈಯಕ್ತಿಕವಾಗಿ ನಮ್ಮ ಮನೆತನ ಅಕ್ಷರದ ಆ ಕಾರಣಕ್ಕಾಗಿ ಹೆಸರನ್ನು ಜೊತೆಗೆ ನಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಆ ಉದ್ದೇಶದಿಂದ ಈ ಸಂಸ್ಥೆ ಪತ್ರಿಕಾ ದಿನವನ್ನ ಪ್ರೀತಿ ಮಾಡುತ್ತೆ. ಮಾತ್ರ ಅಲ್ಲ, ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿ ಅವತ್ತು ಪತ್ರಿಕಾ ಆ ಅಕ್ಷರ ಲೋಕದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಗುರುತಿಸಿ, ಗೌರವಿಸಿ, ಸನ್ಮಾನಿಸುವಂತಹ ಒಂದು ವ್ಯವಸ್ಥೆಯ ಜೊತೆಗೆ ಇಂತಹ ಏನು ತಿಳಿದವರ ಮೂಲಕ ಮುಂದೆ ಆಸಕ್ತಿ ಇರಬಹುದಾದ, ಆಸಕ್ತಿ ಇಲ್ಲದಿದ್ದರೂ ತಿಳಿದುಕೊಳ್ಳಲೇಬೇಕಾದ ವಿಷಯವನ್ನ ಉಪನ್ಯಾಸ ರೂಪದಲ್ಲಿ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಜುಲೈ 1 ಮಾಡ್ತೇವೆ. ಜುಲೈ 1ನೇ ತಾರೀಕೆ, ಯಾವತ್ತು ಜುಲೈ 30ನೇ ತಾರೀಕು 20ನೇ ತಾರೀಕು ಮಾಡುವಂತಹ ವ್ಯವಸ್ಥೆ ಇದೆ. ಇದಕ್ಕೆ ಶಾಶ್ವತ ನಿಧಿಯನ್ನ ಕೂಡ ಇಟ್ಟು ತನ್ಮೂಲಕ ಆ ನಿಧಿಯಲ್ಲಿ ಬರಬಹುದಾದಂತಹ ಏನು ಮೊತ್ತ ಇದೆ, ಆ ವಾರ್ಷಿಕ ಬಡ್ಡಿ ಇದೆ, ಅದರಲ್ಲಿ ನಾವು ಆ ಕಾರ್ಯಕ್ರಮವನ್ನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಈಗಾಗಲೇ 2-3 ವರ್ಷಗಳಿಂದ ಈ ತರ ಮಾಡ್ತೀವಿ. ನಾವು ತಾಲೂಕು ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಜಿಲ್ಲಾ ಶಾಖೆ ಸಾಗರದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೆ. 2 ವರ್ಷ ಆಯ್ತು, ಅವಧಿ ಮುಗಿತಾ ಇದೆ. ಈಗ ಜಿಲ್ಲಾ ಸಂಘದ ಒಂದು ವ್ಯವಸ್ಥೆಯಲ್ಲಿ ಬೇರೆ ಅಂದ್ರೆ ಎಲ್ಲ ಸಂಘಗಳ ಒಟ್ಟಾಗಿ ಕಾರ್ಯನಿರ್ವಹಿಸುವ ಕಾರಣಕ್ಕಾಗಿ ಮತ್ತೆ ಆ ಸಂಘದ ಹೆಸರು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕಾಗಿ ಸ್ನೇಹಿತರೆಲ್ಲ ಸೇರಿ ಈ ಆಚರಣೆಯನ್ನ ನಮ್ಮ ಸಂಸ್ಥೆಯೊಟ್ಟಿಗೆ ಮಾಡ್ತಾ ಇದ್ದಾರೆ. ಇದನ್ನ ಅತ್ಯಂತ ಮುಕ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. PU ರಿಸಲ್ಟ್ ಬಂದಿತ್ತು, ಕೇಳ್ಕೊಳ್ಳಿ ಚೆನ್ನಾಗಿ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಗರಸಭಾ ಸದಸ್ಯೆ ಸವಿತಾ ವಾಸು, ಚೆನ್ನಾಗಿ ಪತ್ರಿಕೆ ಬಗ್ಗೆ ಹಾಗೆ ಮತ್ತೆ ನನ್ನ ಸಣ್ಣ ಕಥೆ ಹೇಳ್ಬೋದು. ಅವ್ರು ಹೇಳಿದ್ರೆ ಯಾರು ಗೊತ್ತಾಗಿಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಈಗ ಒತ್ತಡದ ಸೀಮನ ಕಾಲೇಜ್ ಹೋಗ್ತಿದ್ರು ಒತ್ತಡ, ನೀವು ಪ್ರಿನ್ಸಿಪಾಲ್ ಬಂದ್ರು ಒತ್ತಡ, ನೀವು ಪತ್ರಿಕೆ ಒಂದು ಕಾರ್ಯಕ್ರಮ ಒತ್ತಡದಲ್ಲೇ ಹೋಗ್ಬೇಕು. ಪತ್ರಿಕೆ ಬಗ್ಗೆ ಅಷ್ಟೊಂದು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಅಚ್ಚುಕಟ್ಟಾಗಿರ್ಬೇಕು, ಒಳ್ಳೆ ಘಟನೆ ಇರ್ಬೇಕು, ಸಮಾಜ ಪ್ರತಿ ತಿಂಗಳು ಒಂದು ನಿರ್ದಿಷ್ಟವಾದ ಒಂದು ವೇತನ ಇರೋದು. ಜನರನ್ನ ತಿಳ್ಕೊಂಡ್ರು, ಸಮಾಜದ ವ್ಯಕ್ತಿಯಾಗಿ ಕೆಲಸ ಮಾಡ್ತಾರೆ, ರಾಜಕೀಯವಾಗಿ ಅಥವಾ ಏನಾದ್ರೂ ತಪ್ಪುಗಳನ್ನ ತಿಳ್ಕೊಳ್ಳೋಕೆ ಇವರಿಂದ ಅವಕಾಶ ಆಗುತ್ತೆ. ಆದ್ರೆ ಈಗ ಪತ್ರಿಕೆ ಓದುವ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಯಾವಾಗ ಮಿಷನ್ ಓದ್ತಾರೆ ನೋಡೋಣ, ಪತ್ರಿಕೆ ಬಿಟ್ಟೇ ಇದ್ದು ನೋಡೋಣ, ಇಷ್ಟ ಓದ್ತಾರ ನೋಡೋಣ.
ಓದೋದೇ ಇಲ್ಲ ಅಲ್ವಾ? ಒಬ್ರಿದ್ದಾರೆ ಅಷ್ಟೇನಾ? ಅದೇ ಮುಂದೆ ಬಂದಾಗ ಒತ್ತಡ. ಮನೆ ತಾಯಿ ಬೆಳಿಗ್ಗೆ ಎದ್ದು ಮಕ್ಕಳು ಕಾಲೇಜ್ ಹೋಗ್ತಾರೆ, ಇಂಗ್ಲಿಷ್ ಮಾಡ್ತಾರೆ, ಅವ್ರಿಗೆ ಹೋಗ್ತಾರೆ. ಒಳ್ಳೆ ಕೆಲಸ ಹೋಗ್ತಾರೆ, ಅವ್ರಿಗೆ ಕೆಲಸವೂ ಹೋಗ್ತಾರೆ. ನಿಮ್ಗೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಕಾಲೇಜಿಗೆ ಬರೋದೇ ದೊಡ್ಡ ಒತ್ತಡ, ಹೌದಲ್ಲ? ಕೆಲವು ತಾಯಿಗಳು ಅಂತ ಹೇಳಿದ್ರು, ಮೊದಲು ನನ್ ಬೇಗ ಹೇಳೋದಿಲ್ಲ ಮೇಡಮ್, ಕಂಪ್ಲೇಂಟ್ ಈ ರೀತಿ ಬರತ್ತಂದ್ರೆ ವಾಸ್ತವ ಈಗ ನಡೀತಾ ಇರೋದು. ಕೆಲಸ ಮಾಡ್ಬೋದು ಹೋಗ್ತೀವಿ ಮೇಡಮ್, ನಾ ಮಾಡಿ ತಿಂಡಿನಾದ್ರೂ ಮೊದಲು ತಿಂದು ಬಂದಿದ್ರೆ ಅದೇ ನನ್ ಸಮಾಧಾನ ಆಗ್ತಿದೆ ಮೇಡಮ್ ಅಂತ ಹೇಳ್ತಿದ್ರು. ಕೆಲವರು ಹೇಳ್ತಾರೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಾರೆ, ಅವ್ರ ಇನ್ನೊಮ್ಮೆ ಲೇಟ್ ಆಯ್ತು, ಇನ್ನೊಂದ್ಸರಿ ಹೇಳ್ತಾರೆ ತಿಂಡಿ ತಿನ್ಕೊಂಡು ಹೋಗಿ, ಏನಪ್ಪಾ ರಜೆ ಕಿರಿಕಿರಿ ಅನ್ನೋದು ಆಗತ್ತೆ ನಿಮ್ಗೆ. ಆದ್ರೆ ತಾಯಿ ಆ ಮನೆಯನ್ನ ನಿಭಾಯಿಸ್ತಾರೆ. ನೀವು ಮಾಡಿ ತಿಂಡಿನ ಸ್ವಲ್ಪ ತಿನ್ಕೊಂಡು ಹೋದ್ರೆ ಅದರಲ್ಲೇ ಆತ್ಮತೃಪ್ತಿಯನ್ನು ಹೋಗ್ತಾರೆ. ನಿಜವಾಗ್ಲೂ ಅವರು ಎಷ್ಟು ಜನ ತಿಂಡಿ ತಿನ್ಕೊಂಡ್ ಬರ್ತಿಲ್ಲ, ಇವತ್ತು ನಾಳೆ ತಿನ್ಕೊಂಡು ಬರ್ಲಿ, ಆ ತಾಯಿ ಆ ಖುಷಿನೇ ಬೇರೆ. ಹಾಗೆ ತಂದೆ ತಾಯಿ ಮಾತುಗಳನ್ನ ಸ್ವಲ್ಪ ಕೇಳಿ, ಯಾಕಂತ ಹೇಳಿದ್ರೆ ಅವ್ರು ಬೈಬಹುದು, ಪದೇ ಪದೇ ಮಾತಾಡ್ಬೋದು. ಅದ್ ಏನು ನನ್ನ ಉದ್ದೇಶ, ನನ್ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು. ಆ ತಾಯಿ ಆರೋಗ್ಯ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ನನ್ ಮಗ ಚೆನ್ನಾಗಿರ್ಬೇಕು, ನನ್ ಮಗ ಚೆನ್ನಾಗಿರ್ಬೇಕು, ಆ ರೀತಿ ಎಲ್ಲ ಮಾಡಿಸ್ತಾರ. ಆ ತಂದೆ ತಾಯಿಗೂ ಒಂದು ಗೌರವ ಕೊಡಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇವೆ. ಹಾಗೆ ಈ ಗುಂಡು ಮನೆಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅವ್ರು ಕೇವಲ ಪತ್ರಕರ್ತರಲ್ಲ, ಅವರು ಬಹುಮುಖ ಪ್ರತಿಭೆ. ಅವರು ಯಕ್ಷಗಾನ ಕಲಾವಿದರು ಹೌದು, ಕೃಷಿಕರು ಹೌದು ಅನ್ಸುತ್ತೆ ನನಗೆ. ಯಾಕಂದ್ರೆ ಬಹುಮುಖ ಪ್ರತಿಭೆ ಅವರು. ಆ ಪತ್ರಿಕೆ ಮತ್ತೆ ಈ ರಾಜ್ಯದಲ್ಲಿ ಒಂದು ಪತ್ರಿಕೆಗೆ, ಒಂದು ಭಾಷೆಗೆ ಅವರು ಆದ್ಯತೆ ಕೊಡ್ತಾರೆ. ಯಾಕಂದ್ರೆ ಒಂದು ಕರ್ನಾಟಕ, ಕನ್ನಡ ಭಾಷೆ ಮಾತಾಡ್ತೀವಿ, ಅದ್ರಲ್ಲಿ ಒಂದು ಪದನು ಅವ್ರು ಇಂಗ್ಲಿಷ್ ಬಳಸ್ತಾರೆ. ಮಾತಾಡೋ ನಾನು ಮಕ್ಕಳಲ್ಲಿ ಇಂಗ್ಲಿಷ್ ಪದ ಬಳಸ ಭಾರಿ ಕಡಿಮೆ. ಯಾಕಂದ್ರೆ ಯಕ್ಷಗಾನದಲ್ಲಿ ಇಂಗ್ಲಿಷ್ ಪದನೇ ಬರಲ್ಲ, ಕನ್ನಡಕ್ಕೆ ಅವರು ಆದ್ಯತೆಯನ್ನ ಕೊಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಕ್ಕೆ ಅವಕಾಶ ಕೊಟ್ಟಂತ ತಮಗೆ ಹೋಲಿಸ್ತೇನೆ. ಯಾಕಂದ್ರೆ ಪೂರ್ಣ ಪ್ರಜ್ಞೆ ಅವರು ತುಂಬಾ ಪ್ರಜ್ಞೆ ಉಳ್ಳವರು ಅಂತ ಹೇಳಿದ್ರು. ದೊಡ್ಡ ಮನೆಯವರು ಸ್ವಲ್ಪ ಯೋಚನೆ ಮಾಡಿ ನಾವು ಸ್ಪಷ್ಟವಾಗಿ ಮಾತಾಡ್ಬೇಕು. ಯಾಕಂದ್ರೆ ಅವ್ರ ಮುಂದೆ ನಾವು ಮಾತಾಡೋದು ಬಾರಿ ಕಡಿಮೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಒಂದೇ ನಾನು ಮಾತಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಪ್ರಾರ್ಥನೆ ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಭಾರತ ಮಾತೆಯ ಒಂದು ವರ್ಣನೆ ತುಂಬಾ ಚೆನ್ನಾಗಿತ್ತು, ಪ್ರಾರ್ಥನೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಸಹ ಅವರನ್ನ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ವೇದಿಕೆಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ರಾಜೇಶ್ವರಿ, ಐಕೆಎಸ್ಸಿ ಸಂಚಾಲಕ ಡಾಕ್ಟರ್ ಶಿವಾನಂದ್ ಎಸ್ ಭಟ್ ಇನ್ನಿತರರು ಹಾಜರಿದ್ದರು. ಹೆಚ್ಚು ಬೆಳೆ ಬೆಳೆಯಬೇಕು ಎನ್ನುವ ಧಾವಂತದಲ್ಲಿ ಭೂಮಿಗೆ ವಿಷಕಾರಿ ರಾಸಾಯನಿಕ ಉಣಿಸುವ ಮನುಷ್ಯನ ಪ್ರವೃತ್ತಿ ಆತಂಕಕಾರಿ ಎಂದು ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮದ ಅಭಿನವ ಚನ್ನಬಸವ ಸ್ವಾಮೀಜಿ ತಿಳಿಸಿದರು. ಸಾಗರ ತಾಲೂಕಿನ ಓತಗೋಡು ಗ್ರಾಮದಲ್ಲಿ ಸ್ವ್ಯಾನ್ ಅಂಡ್ ಮ್ಯಾನ್ ಸಂಸ್ಥೆ ಏರ್ಪಡಿಸಿದ್ದ ಏಸುಪ್ರಕಾಶ್ ಸ್ಮರಣಾರ್ಥ ಪುನಶ್ಚೇತನಗೊಳಿಸಿರುವ ಚಿಲುಮೆಮಠ ಬ್ರಹ್ಮನಕೆರೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳು ಮಾತನಾಡುತ್ತಿದ್ದರು. ಅಮ್ಮ ನೋಡ್ರಿ, ಅವ್ರು ಗಡಿನಾಡಿನಿಂದ ಮಲೆನಾಡಿಗೆ ಬಂದಿದ್ದಾರೆ. ಗಡಿನಾಡು ಕಂಪ್ಲೀಟ್ ನಿಪ್ಪಾಣಿ ಮಹಾರಾಷ್ಟ್ರದವರು. ನಂದ ಗುಜನೂರು ಅಮ್ಮವರು ಮಹಾರಾಷ್ಟ್ರದಿಂದ ಸಾಗರದಲ್ಲಿ ಬಂದು ನೆಲೆಸಿ ಸಾಮಾಜಿಕವಾಗಿ ಇಷ್ಟೆಲ್ಲ ಮಹಿಳಾ ಬಳಗವನ್ನು ಕಟ್ಟಿಕೊಂಡು ಸಮಾಜದ ಬಸವ ಸಿದ್ಧಾಂತವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹೇಳುವಂತಹ ತಾಯಿ. ಒಂದು ಜೋರಾಗಿ ಹಾಗಾಗಿ ನಮ್ಮ ವಿಶೇಷವಾಗಿ ಅಖಿಲೇಶ್ ಚಿಪ್ಲಿ, ಅಕ್ಷರ, ಇವರೆಲ್ಲರೂ ನಾನು ಹೇಳೋದಕ್ಕಿಂತ ಪೂರ್ವದಲ್ಲಿ ಬಹಳ ವಿಶೇಷವಾಗಿ ನೀವೆಲ್ಲ ಚಪ್ಪಾಳೆ ತಪ್ಪಬೇಕಾಗಿತ್ತು. ನಾವೇನಿಲ್ಲಿ ಕುತ್ಕೊಂಡವ್ರು ಏನು ಮಾತನಾಡಬೇಕಾಗಿತ್ತು, ಪರಿಸರದ ಬಗ್ಗೆ ಏನು ಹೇಳಬೇಕಾಗಿತ್ತು, ಅದೆಲ್ಲ ನಿರೂಪಕರು ಹೇಳಿಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ನಾವೇನು ಮಾತಾಡೋದ ಅವಶ್ಯಕತೆನೇ ಇಲ್ಲ. ಎಷ್ಟು ಚೆನ್ನಾಗಿ ಅವರ ಕಂಠ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದು ಶಬ್ದಗಳನ್ನು ಬಳಕೆ ಇದೆಯಲ್ಲ, ಬಹಳ ವ್ಯವಸ್ಥಿತವಾಗಿರುವಂತಹ ಈ ಸಂದರ್ಭಕ್ಕೆ ಏನು ಬೇಕು ಆ ಸಂದರ್ಭಕ್ಕೆ ಮುಖ್ಯವಾಗಿ ಆ ವ್ಯವಸ್ಥೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ನಿರೂಪಕರು ಬಹಳ ವ್ಯವಸ್ಥಿತವಾಗಿ ನಿರೂಪಣೆಯನ್ನು ಮಾಡಿರುವುದು. ನಾನು ಹೇಳೋದಿಷ್ಟೇ, ಈಗೇನು ಅವರೆಲ್ಲ ಹೇಳಿಬಿಟ್ಟಿದ್ದಾರೆ, ಪರಿಸರದ ಬಗ್ಗೆ ಹೇಳೋದಿಲ್ಲ, ನಾನು ಏನು ಹೇಳಲ್ಲ, ನಿಮ್ಗೆ ಹೇಳ್ತೀನಿ, ಇಷ್ಟೇ ಹೇಳೋದು. ಇಲ್ಲಿ ದೀಪ ಒಂದಿಟ್ಟಿಲ್ಲ ಅಷ್ಟೇ, ದೀಪ ಇಟ್ಟಿಲ್ಲ, ದೀಪ ಹಚ್ತಿರಲ್ಲ, ನಿಮ್ಮ ಮನೆಯಲ್ಲೆಲ್ಲ ದೀಪ ಹಚ್ತಿರಲ್ಲ, ದೀಪ ಆರಿದ ಮೇಲೆ ಒಂದು ಬ್ಲ್ಯಾಕ್ ಡಾಟ್ ಬರ್ತದೆ, ಮಂಕು ಅಂತಾರೆ ಅದಕ್ಕೆ, ಅದು ಪಾಯ್ಸನ್, ಅದು ವಿಷ. ಅದನ್ನು ಒಂದು ಪ್ರಾಣಿ ತಿಂತದೆ, ನೊಣ ನೋಡಿದ್ದೀರಾ? ಮೊಬೈಲ್ ಬಂದ್ಬಿಟ್ಟು ಅವು ಹೋಗ್ಬಿಟ್ಟಿದ್ದಾರೆ. ನೊಣ ಏನಿದೆಯಲ್ಲ ಅದನ್ನು ತಿಂತಿದೆ, ಅದು ತಿಂದರೆ ಅದು ಪಾಯ್ಸನ್ನು. ಅದನ್ನು ತಿಂದಿರುವಂಥ ನೊಣ ಇನ್ನೂ ವಿಷಕಾರಿಯಾಗುತ್ತೆ. ಅದೇನಾದರೂ ಹಾಲಿನ ಲೋಟದಲ್ಲಿ ಬಿತ್ತು ಅಂದ್ರೆ ಚಿಕ್ಕ ಮಕ್ಕಳಿಗೆ
ಅದು ಹಾಲನ್ನು ಕುಡಿಸೋದಿಲ್ಲ ತಾಯಿ. ಯಾಕೆ? ವಿಷ ಅಂತೀವಿ. ಆ ಹಾಲನ್ನು ಏನಾದರೂ ಮಗುವಿಗೆ ಕುಡಿಸಿಬಿಟ್ರೆ ಹೊಟ್ಟೆ ಕೆಡುತ್ತೆ ಅಂತೇಳಿ ಆ ಹಾಲನ್ನು ಕುಡಿಸೋದಿಲ್ಲ, ಆ ಹಾಲನ್ನು ಚೆಲ್ತಾರೆ. ನೊಣ ವಿಷ ಆಗ್ತದಲ್ಲ, ಆ ನೊಣವನ್ನು ಒಂದು ಪ್ರಾಣಿ ತಿಂತದೆ. ಯಾವುದು? ಮನೆಯಲ್ಲಿ ಗೋಡಿ ಮೇಲೆ ಇರ್ತದೆ ಪಲ್ಲಿ. ಆ ಪಲ್ಲಿ ಇನ್ನೂ ವಿಷಕಾರಿಯಾಗುತ್ತೆ. ಅದೇನಾದರೂ ಪದಾರ್ಥದಲ್ಲಿ ಬಿತ್ತು ಅಂದರೆ ಅದು ಇನ್ನೂ ವಿಷಕಾರಿಯಾಗಿರುವಂತಹ ಹಲ್ಲಿಯನ್ನ, ಬಿದ್ದಿರುವಂತಹ ಪದಾರ್ಥವನ್ನ ನಾವು ಯಾರು ಮುಟ್ಟುವುದಿಲ್ಲ. ಹಾಗಾಗಿ ಆ ಪಲ್ಲಿಯನ್ನ ಒಂದು ಪ್ರಾಣಿ ತಿಂತದೆ. ಯಾವುದು ಗೊತ್ತಾ? ಈ ಮಳೆಗಾಲ ಜಾಸ್ತಿ ಇರ್ತವೆ. ಕಪ್ಪಿ ಅದನ್ನ ತಿಂತದೆ. ಕಪ್ಪಿ ಇನ್ನೂ ವಿಷವಾಗ್ತದೆ. ಕಪ್ಪಿಯನ್ನ ಒಂದು ಪ್ರಾಣಿ ತಿಂತದೆ. ಗೊತ್ತಾ? ಇದು ಬಹಳ ಚೆನ್ನಾಗಿ ಗೊತ್ತಿದೆ, ಹೌದಲ್ಲ? ಹಾವನ್ನ ಒಂದು ಪ್ರಾಣಿ ತಿಂತದೆ. ನಿಮಗೆ ಗೊತ್ತಾ? ಮುಂಗ್ಲಿ ಕಚ್ಚುತ್ತೆ. ನೀವು ಸಾಕ್ತಿರೋದನ್ನ ಏನಮ್ಮ? ಕೋಳಿ. ಹಾವನ್ನ ತಿಂದಿರುವಂತಹ ಪ್ರಾಣಿ ಕೋಳಿ ಇನ್ನೂ ವಿಷ ಆಗ್ತದೆ. ಕೋಳಿಯನ್ನ ಒಂದು ಪ್ರಾಣಿ ತಿಂತದೆ. ಯಾವುದು? ಯಾರು ವಿಷ? ಷಟ್ಪದಿ ನೊಣ ವಿಷವೆಂದರೆ ಚತುಷ್ಪದಿ ಹಲ್ಲಿನಲ್ಲಿ ಬದುಕಿದ್ದಯ. ಹಲ್ಲಿ ಘನ ವಿಷವೆಂದರೆ ತ್ರಿಪದಿ ಕೋಳಿ ನುಗ್ಗಿ ಬದುಕಿದ್ದಯ. ಕೋಳಿ ಘನ ವಿಷವೆಂದರೆ ಅದನ್ನು ತಿಂದು ನಲಿಯುವ ಮಾನವ ವಿಷಕ್ಕಿಂತ ವಿಷ ಜಂತು ನೋಡ ಅಂತೂರೇಶ್ವರ ಅಂತ ಹೇಳ್ತಾರ. ಇವತ್ತು ನಾವು ವಿಷ ಪ್ರಾಣಿಗಳಾಗಿ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಎದರ ಮೇಲೆ ವಿಷವಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಪರಿಸರದ ವಿರುದ್ಧವಾಗಿ ವಿಷವಾಗಿ ಬದುಕ್ತಾ ಇರುವಂಥದ್ದು, ಹೌದಲ್ಲ? ಅರ್ಥ ಮಾಡಿಕೊಳ್ಳಬೇಕಲ್ಲ. ನಾವು ಬದುಕುವುದಕ್ಕಾಗಿ, ನಾವು ತೋಟವನ್ನು ಹಾಕುವುದಕ್ಕಾಗಿ, ನಾವು ಶುಂಠಿಯನ್ನ ಬೆಳೆಯುವುದಕ್ಕಾಗಿ ಏನ್ ಮಾಡ್ತಾ ಇದ್ದೇವೆ? ಪರಿಸರವನ್ನ ನಾಶ ಮಾಡ್ತಾ ಇದ್ದೇವೆ. ನಾನು ಇಷ್ಟೇ ಹೇಳೋದು ತಾಯಿ, ನೀವೆಲ್ಲ ಸಿಟಿಗರು ಬಂದಿರಲಿಲ್ಲ, ಸಾಗರದಲ್ಲಿರೋರು ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ ತುಂಬಾ. ನೀವು ಮನೆಯಲ್ಲಿ ಕೂಲರ್ಗಳನ್ನ ಇಟ್ಕೊಂಡಿದ್ದೀರಲ್ಲ, 2 ಲೀಟರ್ ನೀರು ಕೂಲರ್ಗೆ ಹಾಕಕ್ಕೆ ಇಷ್ಟಪಡ್ತೀರಿ, ಮರಗಳಿಗೆ ಹಾಕಕ್ಕೆ ಇಷ್ಟಪಡ್ತೀರಾ? ಬೇಸಿಗೆಯಲ್ಲಿ ಕೂಲರ್ಗಳಿಗೆ ಲೀಟರ್ ನೀರುಗಳನ್ನು ಹಾಕಿ ನಾವು ಹೊರಗೋದಕ್ಕೆ ಇಷ್ಟಪಡ್ತೀವಿ. ಆದರೆ ಅದೇ ಒಂದು ಮರವನ್ನು ಹಚ್ಚಿ ಅದಕ್ಕೆ ನೀರು ಹಾಕೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ. ಒಬ್ಬ ಮನುಷ್ಯ ಬದುಕಬೇಕಂದ್ರೆ 9 ಅಂದರೆ 9 ಮರಗಳಿರಬೇಕು. 9 ಮರಗಳು ಆ ವ್ಯವಸ್ಥೆಯನ್ನು ಬಿಟ್ಟಾಗ ಮಾತ್ರ. ನಂದು ಪುಣ್ಯ ಇತ್ತು, ಅದು ನಂದು ಮಾತು ಬಂದಾಗ ಬೇಕು ಹೋಗುತ್ತೆ. ಅದು ನಮ್ ಧನುಷಿಗೆ ಹೇಳೇ ಕರ್ಕೊಂಡ್ ಬಂದ್ಬಿಟ್ಟಿದ್ನವ್ರಿ. ನಾ ಕೆರೆ ದಂಡಿಗೆ ಕೇಳಿರ್ಬೇಕು, ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೆರೆ ದಂಡಿ ಹೋದ ತಕ್ಷಣ ನಮ್ಮ ಮರಿ ಬರ್ತೈತಿ. ಹೆಂಗ ವ್ಯವಸ್ಥೆ ಮಾಡಿರೋ ಗೊತ್ತಿಲ್ಲ, ನಮ್ಮ ಅಕ್ಷರ ಅಂತ ಅನ್ಕೊಂಡಿದ್ದು. ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು ಜೋರು ಚಪ್ಪಾಳೆ ತಟ್ಟರು. ಏನ್ ಹೇಳ್ತಾ ಇದ್ದೀರಿ? ಮುಂದೆ ಪಾಠ, ಹಿಂದೆ ಸಪಾಟ. ಎಸಿಗಳದ್ದು ಹೇಳಾಗ್ತಿದ್ದೆ, ಮರಗಳದ್ದು ವ್ಯವಸ್ಥೆಗಳನ್ನ ಹೇಳ್ತಾ ಇದ್ದೆ. ಅಂದ್ರೆ ಒಬ್ಬ ಮನುಷ್ಯ ಬದುಕಬೇಕಾಗಿತ್ತು ಅಂದ್ರೆ ಅದರ ವ್ಯವಸ್ಥೆಗಳು ಬಹಳ ಚೆನ್ನಾಗಿ, ಪರಿಸರದ ವ್ಯವಸ್ಥೆಗಳು ಬಹಳ ಮುಖ್ಯವಾಗಿರುವಂತದ್ದು. ಅವೆಲ್ಲ ಬಹಳ ಪುಣ್ಯ ಮಾಡಿದೇವ್ರಿ. ಮಲೆನಾಡಿಗೆ ಏನಿದೇವಿ, ಅದು ಸಾಗರ, ಹೊಸನಗರ ತಾಲೂಕಿನಲ್ಲಿ ಬದುಕಿದವರು ಅದೇವಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಾವು ಬಹಳ ಪುಣ್ಯ ಮಾಡಿ ಬದುಕಿದ್ದೇವೆ. ಹಾಗಾಗಿ ಪರಿಸರವನ್ನ ಒಂದಿಷ್ಟು ಉಳಿಸುವಂತ ನಾವು ಇತ್ತೀಚಿನ ನಮ್ಮ ಮಕ್ಕಳಿಗೆಲ್ಲ ನಾವೆಲ್ಲ ಅವ್ರಿಗೆ ಇಷ್ಟ ಹೇಳೋದು, ನಾನು ಏನೆಲ್ಲ ವ್ಯವಸ್ಥೆಗಳನ್ನ ಕಟ್ಟಿಕೊಳ್ಳೋದಕ್ಕೆ ನಮ್ಮ ಮಕ್ಕಳು ಇಚ್ಛೆ ಪಡ್ತಾ ಇದ್ದಾರೆ, ಆದ್ರೆ ಬದುಕಿನ ವ್ಯವಸ್ಥೆಯನ್ನ ಕಟ್ಟುವುದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ತುಂಬಾ ಜನ ವಿದ್ಯಾರ್ಥಿಗಳು ಬಂದವರು, ಟೀಚರ್ಸ್ ಬಂದವರು. ಸರ್, ನಾನು ಹೇಳೋದು ಇಷ್ಟೇ, ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಮದುವೆ ಇರಲಿ, ಮಸನವಿರ್ಲಿ, ಮನಸ್ಸು ಮಾತ್ರ ಕೂಲ್ ಆಗಿರ್ಲಿ. IT ಇರ್ಲಿ, BT ಇರ್ಲಿ, ಮೈಂಡ್ ಮಾತ್ರ ಮೈಲ್ಡ್ ಆಗಿರ್ಲಿ. ಕಾರ್ಯ ಇರಲಿ, ಕಾಯಿಲೆ ಇರಲಿ, ಬದುಕಿನ ಊಟ ನೀಟಾಗಿರ್ಲಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಪ್ರಮುಖರಾದ ಅಖಿಲೇಶ್ ಚಿಪ್ಳಿ, ಕೃಷ್ಣಮೂರ್ತಿ ಬಿಳಿಗಲ್ಲೂರು, ನಂದಾ ಗೊಜನೂರು, ಅಕ್ಷರ್ LV, ಮಧುನಿಶಾ, RV ಮಂಜುನಾಥ್, ನಟರಾಜ್, ಧನುಷ್ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.